ನೀವು ಹ್ಯಾಂಗ್ ಓವರಲ್ಲಿ ಇದ್ದೀರಾ? ಆದ್ರೆ ನಾನು ಆ ಹ್ಯಾಂಗ್ ಓವರ್ ಹೇಳ್ತಾ ಇಲ್ಲ. ಬಿಗ್ ಬಾಸ್ ಹ್ಯಾಂಗ್ ಓವರ್. ಹೌದು. ಸ್ವಲ್ಪ ಇದ್ದೇ ಇರುತ್ತೆ. ಆಹ್, ಬಂದಾಗ ಒಂದ್ ಸ್ವಲ್ಪ ತುಂಬಾನೇ ಬೇಜಾರಾಯ್ತು. ಯಾಕಂದ್ರೆ ನಾನ್ ಬರ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಆಹ್, ಟಾಪ್ 5 ಅಲ್ಲಿ ನಾನಿರ್ತೀನಿ. ಯಾಕಂದ್ರೆ ನನ್ನ ಒಂದು ಜೆನ್ಯೂನ್ ಎಫರ್ಟ್ ನನಗೆ ಅನ್ನಿಸ್ತಾ ಇತ್ತು. ಓಕೆ. ಈ ಮನೆನಲ್ಲಿ ಇರೋರಿಗೆ ಕಂಪೇರ್ ಮಾಡಿದ್ರೆ, ನಾವೊಂದು 4 ಜನನೇ ಸೌಂಡ್ ಮಾಡ್ತಾ ಇದ್ದಿದ್ದು. ನಾನು, ಅಶ್ವಿನಿ ಅವರು, ಗಿಲ್ಲಿ ಆಂಡ್ ರಕ್ಷಿತಾ. ಸೊ, ಹಾಗಾಗಿ ಇಷ್ಟು ಬೇಗ ಬಂದಿದ್ದು ತುಂಬಾ ಬೇಜಾರಿದೆ. ಆ ಹ್ಯಾಂಗ್ ಓವರ್ ಇದೆ. ನಿನ್ನೆ ಎಲ್ಲ ಮಗನ್ ಬರ್ತ್‌ಡೇ ಇತ್ತು. ಬಟ್ ಏನೋ ಒಂಥರ ಅಲ್ಲಿ ತುಂಬಾ ಜಾಸ್ತಿ ಲೈಟಿಂಗ್ಸ್ ಇರುತ್ತೆ. ಸೊ, ಮನೆಗೆ ಬಂದಾಗ ನಮಗೆ ಡಿಮ್ ಡಿಮ್ ಅನ್ನೋ ಥರ ಫೀಲ್ ಆಗಿದ್ದಿರ್ಬೋದು. ಮನೇಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ನಲ್ಲ, ಯಾಕೆ ನಾನು ಬೇಗ ಬಂದೆ? ಆ ಪ್ರಶ್ನೆಗಳು ಕೂಡ ನನಗಿದೆ. ಬಟ್ ಬಂದ್ಮೇಲೆ ಜನರ ಪ್ರೀತಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಅಲ್ಲೇನೋ ನಾವು ತರ್ಲೆಗಳು ಮಾಡಿದಾಗ ಅದು ನೆಗೆಟಿವ್ ಆಗಿ ನಮ್ಮನ್ನ ಬೈದಿದ್ದು ಇದೆ ಜನ. ಬಟ್ ಆಚೆ ಬಂದ್ಮೇಲೆ ಇಲ್ಲ ಇವ್ರು ತುಂಬಾ ಡಿಸರ್ವಿಂಗ್ ಇದ್ರು, ತುಂಬಾ ಆಕ್ಟಿವ್ ಇರ್ತಾ ಇದ್ರು, ಚೆನ್ನಾಗಿ ಟಾಸ್ಕ್ ಮಾಡಿ, ಅದಾದ್ಮೇಲೆ ನಿಂತ್ಕೊಂಡು ಗಂಟೆಗಟ್ಟಲೆ ಅಡುಗೆ ಮಾಡಿ, ತಮಾಷೆಗಳನ್ನ ಮಾಡಿಕೊಂಡು, ಒಳ್ಳೆ ಚೆನ್ನಾಗಿ ರೆಡಿಯಾಗಿ, ಸಖತ್ತಾಗಿ ಎಲ್ಲ ಆಟ ಆಡ್ತಾ ಇದ್ರು. ನಂಗೆ ತುಂಬಾ ಪರ್ಸನಲ್ ಮೆಸೇಜಸ್ಸು ಮತ್ತೆ ಕಲರ್ಸ್ ಪೇಜಲ್ಲಿ ಎಲಿಮಿನೇಟೆಡ್ ಅಂತ ಅಂದಾಗ ಎಲ್ಲ ಹಾಕಿರುವಂಥ ಎಲ್ಲ ಮೆಸೇಜಸ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಜನ ಅಷ್ಟೊಂದು ಪ್ರೀತಿ ಕೊಡ್ತಾ ಇರೋದು ಅಥವಾ ಅವರು ನನ್ನ ಆಟನ ಅಷ್ಟು ಅಬ್ಸರ್ವ್ ಮಾಡಿ ಯೆಸ್. ನೋಡಿರೋದು ಪ್ರತಿಯೊಬ್ರು ನನಗೆ ಪರ್ಸನಲ್ ಮೆಸೇಜ್ ಕೂಡ ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯೆಸ್.